4 ಗಂಟೆಗೆ ರಮೇಶ್ ಮೂಲಿ ಮನೆ DC ಆಫೀಸ್ ಬರ್ತಾ ಇದ್ದಾರೆ. ಅವ್ರಿಗೆ ಕೇಳಿದಾಗ ಅವರು ಬಾಯಿ ತಪ್ಪಿಂದ ಹೇಳ್ಬಿಟ್ಟಿದ್ದೀನಿ, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಮಾಡ್ತಾರೆ. ಅಭಿಪ್ರಾಯಕ್ಕೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ಭರವಸೆ ಕೊಡ್ತೀವಿ ಅಂತ ಹೇಳಿಲ್ಲ. ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಅವರು ತಲುಪಿಸಿದ್ದಾರೆ ಮಾಡ್ತೀವಿ. ಇಲ್ಲ, ಕಾನೂನಲ್ಲಿ ಆಕ್ಟ್ ಇದೆ, ಆಕ್ಟ್ ಅಲ್ಲಿ ಏನೇನು ಅವಕಾಶ ಇದೆ. ಈಗ ಅವ್ರು ಯಾರೋ ನಿಧಿಯಲ್ಲ ಅಂತ ಬೇರೆ ಗೊಂದಲ ಹಬ್ಬಿಸಿದ್ರೆ, ಈಗ ಆ ವ್ಯಕ್ತಿಯಿಂದನೇ ಅದಕ್ಕೆ ಸ್ಪಷ್ಟೀಕರಣ ಕೊಡೋಕೆ ಅಂತ ಕರೆದಿದ್ದೀವಿ. ಸ್ಪಷ್ಟೀಕರಣ ಬಂದ ಮೇಲೆ ಕಾನೂನಲ್ಲಿ ಏನೇನು ಅವಕಾಶ ಇದೆ, ಯಾರೀಗ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತಂದು ಕೊಟ್ಟಿದ್ದಾರೆ ಅವ್ರನ್ನ ಅಲ್ಗಳೆಯಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಮಾಣಿಕತೆಗೆ ಸರ್ಕಾರದಲ್ಲಿ ಆಲ್ರೆಡಿ ಕಾನೂನಲ್ಲಿ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಅವ್ರಿಗೆ ತಲುಪಿಸಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ಅದು ಕಾನೂನಲ್ಲಿ ಏನು ಅವಕಾಶ ಇದೆ ಅದೆಲ್ಲ ಮಾಡ್ತಾರೆ. ಲ್ಯಾಂಡ್ ವಿಲ್ ಬಿ ಅಕ್ವಿಸಿಷನ್ ಬೇಡ, ಜಾಗ ಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸರ್ಕಾರ ಜೊತೆ ವ್ಯವಹಾರ ಮಾಡಿ ಜಾಗ ಕೊಡಿಸಿದ್ದಾರೆ. ನಾನು ನೋಡ್ಬೇಕಪ್ಪ, ಅಲ್ಲ ನೀವು ರೂಲ್ಸ್ ಕೈ ತೋರಿಸಿದ್ರೆ ಹೇಳಬಲ್ಲೆ. ನಾನು ರೂಲ್ಸ್ ಅಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಅದರಂತೆ ಮಾಡ್ತೀನಿ. ಹೌದು, 4 ಗಂಟೆಗೆ ಅವ್ರನ್ನ ಬರೆಯಲಿಕ್ಕೆ ಕೊಡ್ತಿದ್ದೀನಿ ಹೇಳಿದ್ದಾರೆ ಅಂತ ಬಾಯಿ ತಪ್ಪಿಂದ ಹೇಳಿದೀನಿ. ಅದು ನಿಧಿ ಅಂತ ನನಗೆ ಹೇಳಿದ್ದಾರೆ. ನನಗೆ ಹೇಳಿದ್ರೆ ಸಾಲದಪ್ಪ, ನೀವು ಊರು ತುಂಬಾ ಹೇಳಿದ್ಯಾ, 3 ವರ್ಷದಿಂದ ಹೇಳಂತ ಹೇಳಿದ್ವಿ, 4 ಗಂಟೆಗೆ ಬರ್ತದೆ. ಅದನ್ನೇ ಕೇಳ್ತೀವಿ ನಿಮ್ಮ ಮುಂದೆ. ಈಗ ನನಗಿನ್ನೂ ಸಿಕ್ಕಿಲ್ಲ. ಈಗ 4 ಗಂಟೆಗೆ ನಾನು ಆಫೀಸಿಗೆ ಬರ್ತೇನೆ. ಈಗ ಸ್ಪಷ್ಟ ನಿಲುವು ಅಂದ್ರೆ ಈಗ ಅದು ನಿಧಿಯಾ ಅಲ್ವಾ ಅನ್ನೋದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ. ಅದಕ್ಕೆ ಸ್ಟೇಟ್ ಆರ್ಕಿಯಾಲಜಿ ಅವರು ಬಂದಿದ್ದಾರೆ. ಸ್ಟೇಟ್ ಆರ್ಕಿಯಾಲಜಿ ಅವರು ಟೋಲ್ಡ್ ಇಟ್ ಇಸ್ ಓಲ್ಡನ್ ಟೈಮ್, ಇದರದ್ದು ಅಂದ್ಬಿಟ್ಟು ಪುರಾತನದ ಹಳೆದು, ಇಟ್ ಇಸ್ ನಿಧಿ ಅಂತ ಹೇಳ್ಬಿಟ್ಟು. ಈಗ ASI ಅವರು ಏನ್ ಹೇಳಿದಾರೆ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡಪ್ಪ ಅಂತ ಕೇಳಿದ್ವಿ. ಅವ ನನ್ನ ಮುಂದೆ ರಾತ್ರಿ ಮಾತಾಡಿದಾಗ ಅವ್ನು ಹೇಳಿದಾನೆ, ನಾನು ತಪ್ಪಾಗಿ ಹೇಳ್ಬಿಟ್ಟಿದ್ದೀನಿ ಸರ್, ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಹೇಳಿದಾನೆ. ಯು ಕಮ್ ಅಂಡ್ ಟೆಲ್ ಇನ್ ಫ್ರಂಟ್ ಆಫ್ ದ ಪೀಪಲ್ ಅಂತ ಹೇಳಿದ್ದೀನಿ. ಈಗ 4 ಗಂಟೆಗೆ ನಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ. ರೂಲ್ಸ್ ಅಲ್ಲಿ ಏನಿದೆ ಅದು ಅನ್ವಯ ಆಗುತ್ತೆ. ಅದು ಓದೋದ್ಮೇಲೆ ಹೇಳ್ತೀನಪ್ಪ, ನಾನು ಇನ್ನ ಓದಿಲ್ಲ. ಅನೌನ್ಸ್ ಮಾಡ್ತೀವಲ್ಲಪ್ಪ. ಈಗ ನೋಡಿದೀವಲ್ವಾ, ಇವತ್ತು ನೋಡಾದ್ಮೇಲೆ ಇವತ್ತು ಅವರು ಯಾರು ಗೊಂದಲ ಸೃಷ್ಟಿ ಮಾಡಿದಾರೆ ಅದು ಕ್ಲಿಯರ್ ಆದ್ಮೇಲೆ ಬೇಕಿದ್ ಕ್ರಮ ತಗೊಂಡು. ನಿಯಮಗಳ ಬಗೆಗಲ್ಲ, ಈ ಗೊಂದಲ ಸೃಷ್ಟಿ ಮಾಡಿದಾರಲ್ಲ ಅದು ಕ್ಲಿಯರ್ ಆಗದೆ ನಾವೇನು ಹೇಳಕ್ಕಾಗುದಿಲ್ಲ. ಅವರು ಒಬ್ಬ ಎಕ್ಸ್ಪರ್ಟ್, ಈ ಸಪೋಸ್ ಟು ಬಿ ಎನ್ ಎಕ್ಸ್ಪರ್ಟ್, ಹಿ ಕೆನಾಟ್ ಗಿವ್ ರಾಂಗ್ ಇನ್ಫಾರ್ಮೇಶನ್. ಆ ರಾಂಗ್ ಇನ್ಫಾರ್ಮೇಶನ್ ಮೇಲೆ ನಾವೇನು ತೀರ್ಮಾನ ತಗೊಳಕ್ಕಾಗುದಿಲ್ಲ. ಅದು ಸರ್ಕಾರ ಸರ್ಕಾರದಲ್ಲಿ ಕೇಳಬೇಡಿ. ಸರ್ಕಾರದಲ್ಲಿ ಒಂದು 5 ನಿಮಿಷ ಅಲ್ಲೇ ಯಾವ ಯಕ್ಷ ಪ್ರಶ್ನೆನೂ ಇಲ್ಲಪ್ಪ. ಸರ್ಕಾರದಲ್ಲಿ ಎಲ್ಲದಕ್ಕೂ ರೀತಿ ರಿವಾಜು ನಿಯಮಗಳು ಮಾಡಿಟ್ಟಿದ್ದಾರೆ. ಅದ್ರ ಪ್ರಕಾರ ಕ್ರಮ ಆಗುತ್ತೆ.